ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಮತ ಎಣಿಕೆಗೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಬೆಂಗಳೂರು ಉತ್ತರದ ಸೇಂಟ್ ಜೋಸೆಫ್ ಕಾಲೇಜಿನಲ್ಲಿ ಸ್ಟ್ರಾಂಗ್ ರೂಮ್ ಇದ್ದು ಅಲ್ಲಿಯೇ ಮತ ಎಣಿಕೆ ನಡೆಯಲಿದೆ. 1 ತಿಂಗಳಿಂದ ಸ್ಟ್ರಾಂಗ್ ರೂಮ್ಗೆ ಬಿಗಿ ಭದ್ರತೆಯನ್ನ ನೀಡಲಾಗಿದೆ. ರಾತ್ರಿ ಹಗಲು ಪೊಲೀಸರು ಕಾವಲನ್ನ ಕಾಯ್ತಾ ಇದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸ್ಥಳದಿಂದ ಪ್ರತ್ಯಕ್ಷ ವಿವರಣೆಯನ್ನು ಕೂಡ ನೀಡಿದ್ದಾರೆ. ಬನ್ನಿ ನೋಡೋಣ. ಲೋಕಸಭಾ ಚುನಾವಣೆ ಮುಕ್ತಾಯ ಆಗಿ ಈಗ ಮತ ಎಣಿಕೆಗೆ ಕ್ಷಣಗಣನೆ ಆರಂಭ ಆಗಿದೆ. ಇನ್ನೇನು ನಾಳೆ ಇಷ್ಟೊತ್ತಿಗೆ ಮತ ಎಣಿಕೆ ಶುರುವಾಗಿ ಒಂದು ಹಂತದ ಫಲಿತಾಂಶ ಕೂಡ ಬಂದ್ಬಿಡುತ್ತೆ. ನಾನಿವಾಗ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಆಗಿರುವಂಥ ಚುನಾವಣೆಯ ಮತ ಎಣಿಕೆ ಕೇಂದ್ರದ ಹತ್ರ ಇದ್ದೀನಿ. ಮೌಂಟ್ ಕಾರ್ಮೆಲ್ ಕಾಲೇಜು ಬಳಿಯಲ್ಲಿ ಮತ ಎಣಿಕೆ ನಡೆಯುತ್ತೆ. ಇಲ್ಲಿ ಒಟ್ಟು 2125 ಮತಗಟ್ಟೆಗಳಲ್ಲಿ ಮತ ಆಗಿರುವಂಥದ್ದು. ಸುಮಾರು 23 ಅಭ್ಯರ್ಥಿಗಳು ಇಲ್ಲಿ ಈ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡಿದರು. ಅದರಲ್ಲಿ BJP ಕಾಂಗ್ರೆಸ್ ಇಬ್ಬರು ಕೂಡ ನೇರ ಸ್ಪರ್ಧೆಯಲ್ಲಿದ್ದಾರೆ, ಪ್ರಮುಖ ಇಬ್ಬರು ಆಗಿರ್ತಾರೆ. ಉಳಿದೆಲ್ಲ ಇಂಡಿಪೆಂಡೆಂಟ್ಗಳು ಸ್ಪರ್ಧೆ ಮಾಡಿದ್ದಾರೆ. ಒಟ್ಟು 10 ಕೊಠಡಿಗಳಲ್ಲಿ ಮತ ಎಣಿಕೆ ನಡೆಯುತ್ತೆ. ಇಲ್ಲಿ ಈ ಒಂದು ಮತ ಎಣಿಕೆಯಲ್ಲಿ ಸುಮಾರು 10 ಕೊಠಡಿಗಳಲ್ಲಿ 135 ಟೇಬಲ್ಗಳ ಸಂಖ್ಯೆ ಇದೆ. 135 ಟೇಬಲ್ಗಳ ಸಂಖ್ಯೆಯಲ್ಲಿ ಒಟ್ಟು ಎಲ್ಲ ಮತ ಎಣಿಕೆ ಆಗುತ್ತೆ. 416 ಸಿಬ್ಬಂದಿಗಳು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಚುನಾವಣೆ ಮತ ಎಣಿಕೆಯಲ್ಲಿ ಪಾಲ್ಗೊಳ್ತಾರೆ. ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳು ಒಳಗೊಂಡಂತೆ ಒಂದು ಲೋಕಸಭಾ ಕ್ಷೇತ್ರ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ. ಇದರ ಮತ ಎಣಿಕೆ ನಾಳೆ ನಡೀಲಿಕ್ಕಿದೆ. ಇದಕ್ಕೆ ಸಂಬಂಧಪಟ್ಟಾಗಿ ಈಗಾಗಲೇ ಬಿಗಿ ಭದ್ರತೆಯನ್ನು ಮಾಡ್ಕೊಳ್ಳಲಾಗಿದೆ. ಸ್ಟ್ರಾಂಗ್ ರೂಮ್ನಲ್ಲಿ ಚುನಾವಣೆ ಮುಗಿದ ದಿನದಿಂದ ಇವತ್ತಿನವರೆಗೂ ಕೂಡ ಎಲ್ಲ ಪೊಲೀಸ್ ಸಿಬ್ಬಂದಿಗಳು ಇಲ್ಲಿ ಕಾಯ್ತಾ ಇದ್ದಾರೆ. ಪ್ರತಿಕ್ಷಣಕ್ಕೂ ಸಹಿತ ಇಲ್ಲಿ ಪಾಸ್ ಇದ್ದವರಿಗೆ ಮಾತ್ರ, ಅನುಮತಿ ಇದ್ದವರಿಗೆ ಮಾತ್ರ ಒಳಗಡೆ ಬಿಡ್ತಾ ಇದ್ದಾರೆ. ನಾಳೆ ಬೆಳಿಗ್ಗೆ 8 ಗಂಟೆಗೆ ಮತ ಎಣಿಕೆ ಆರಂಭ ಆಗುತ್ತೆ. ಸ್ಟ್ರಾಂಗ್ ರೂಮನ್ನು ಓಪನ್ ಮಾಡ್ತಾರೆ. ಬ್ಯಾಲೆಟ್ ವೋಟ್ಗಳನ್ನು ಫಸ್ಟ್ ಓಪನ್ ಮಾಡ್ತಾರೆ. ಆನಂತರದಲ್ಲಿ EVMಗಳನ್ನು ತೆರೆದಿಟ್ಟು ಮತ ಎಣಿಕೆಗಳನ್ನು ಮಾಡ್ತಾರೆ. ಈಗಾಗಲೇ ಎಲ್ಲ ಪಕ್ಷದ ಚುನಾವಣೆ ಮತಗಟ್ಟೆಗಳಲ್ಲಿ ಏಜೆಂಟ್ ಆಗಲಿಕ್ಕೂ ಕೂಡ ಅವ್ರಿಗೆ ಯಾರಿಗೂ ಪರ್ಮಿಷನ್ ತೊಗೊಂಡಿದ್ದಾರೆ. ಅವರೆಲ್ಲರೂ ಕೂಡ ನಾಳೆ ದಿನ ಬರ್ತಾರೆ. ಮತ್ತು ಅಭ್ಯರ್ಥಿಗಳಿಗೆ ಒಳಗಡೆ ಹೋಗಲಿಕ್ಕೆ ಪ್ರವೇಶ ಇರುತ್ತೆ. ಉಳಿದಂಥವರಿಗೆ ಯಾರಿಗೂ ಕೂಡ ಪ್ರವೇಶ ಇರಲ್ಲ. ಇಲ್ಲಿ ಬಿಗಿ ಭದ್ರತೆಯನ್ನು ಮಾಡ್ಕೊಂಡಿದ್ದಾರೆ. ಈಗಾಗಲೇ ಪೊಲೀಸ್ ಹಿರಿಯ ಅಧಿಕಾರಿಗಳೆಲ್ಲ ಬಂದು ಪರಿಶೀಲನೆ ಮಾಡಿ ಹೋಗಿದ್ದಾರೆ. ಭದ್ರತೆ ಹೇಗಿದೆ ಅಂತೇಳಿ ದಿನಕ್ಕೆ 2 ಸಾರಿ ಬಂದು ಪರಿಶೀಲನೆ ಮಾಡಿ ಹೋಗ್ತಾ ಇದ್ದಾರೆ. ಪ್ರತಿ ಹಂತದಲ್ಲೂ ಸಹಿತ ಅಂದರೆ ಸ್ಟ್ರಾಂಗ್ ರೂಮ್ ಆಗಿರುವಂಥ ಕಾರಣಕ್ಕಾಗಿ ಪ್ರತಿಯೊಂದು ಪಕ್ಷದವರು ಕೂಡ ಗಮನಿಸ್ತಾ ಇರ್ತಾರೆ. ಏನಾದರೂ ಇಲ್ಲಿ ಅವಘಡ ನಡೀಬೋದು, EVMಗಳನ್ನು ಬದಲಾವಣೆ ಮಾಡುವಂಥ ಪ್ರಯತ್ನ ಮಾಡ್ಬೋದು, ಇಂತಹ ಅನುಮಾನಗಳು ಇದ್ದೇ ಇರುತ್ತೆ. ಆ ಕಾರಣಕ್ಕಾಗಿ ಪೊಲೀಸರು ಬಿಗಿ ಬಂದೋಬಸ್ತನ್ನು ಮಾಡಿದ್ದಾರೆ. ಇಲ್ಲಿ ಗೇಟ್ ಒಳಗಡೆ ಹೋಗಲಿಕ್ಕೆ ಯಾರಿಗೂ ಕೂಡ ಬೇರೆಯವರಿಗೆ ಅವಕಾಶ ಇರಲ್ಲ. ಅವರ ಅನುಮತಿ ಇರಬೇಕು, ಇಲ್ಲಿ ಕೆಲಸ ಇರಬೇಕು, ಅಂಥವ್ರಿಗೆ ಮಾತ್ರ, ಪಾಸ್ ಇದ್ದಂಥವ್ರಿಗೆ ಮಾತ್ರ ಒಳಗಡೆ ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಾಳೆ ಇಷ್ಟೊತ್ತಿಗೆ ಮತ ಎಣಿಕೆ ಬಹುತೇಕ ಒಂದು ಹಂತಕ್ಕೆ ರಿಸಲ್ಟ್ ಬಂದಿರುತ್ತೆ. ಅಭ್ಯರ್ಥಿಗಳ ಎದೆಯಲ್ಲಿ ಡವಡವ ಶುರುವಾಗಿರುತ್ತೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಮತ ಎಣಿಕಾ ಕೇಂದ್ರದ ಬಳಿ ನಾವಿದ್ದೀವಿ. ಇಲ್ಲಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ಶುರುವಾಗುತ್ತೆ ಮತ ಎಣಿಕೆ. 22 ಅಭ್ಯರ್ಥಿಗಳು ಅಂದರೆ ವಾಟಾಳ್ ನಾಗರಾಜ್ ಸೇರಿದಂತೆ ತೇಜಸ್ವಿ ಸೂರ್ಯ, ಸೌಮ್ಯ ರೆಡ್ಡಿ ಸೇರಿದಂತೆ ಒಟ್ಟು 22 ಜನ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದಾರೆ ಇಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ. ಇಲ್ಲಿ ಮತ ಎಣಿಕಾ ಕೇಂದ್ರದ ಬಳಿ ಇದ್ದೀವಿ. ಇಲ್ಲಿ ಸುಮಾರು ಒಂದು 2000 ಚಿಲ್ಲರೆಯಷ್ಟು ಒಂದು ಮತಗಟ್ಟೆಗಳಿದ್ದಾವೆ. 2120 ಮತಗಟ್ಟೆಗಳಿದ್ದಾವೆ. ಒಟ್ಟು 8 ವಿಧಾನಸಭಾ ಕ್ಷೇತ್ರ ಇಲ್ಲಿಯೂ ಕೂಡ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳು ಒಳಗೊಂಡಂತೆ ಮತ ಎಣಿಕೆ ನಡೆಯುತ್ತೆ. 9 ಕೊಠಡಿಗಳಲ್ಲಿ ಮತ ಎಣಿಕೆಗಳನ್ನು ಮಾಡಲಾಗುತ್ತೆ. ಒಟ್ಟು 118 ಟೇಬಲ್ ಇದೆ. ಒಟ್ಟು ಸಿಬ್ಬಂದಿಗಳು 35 ಜನ ಸಿಬ್ಬಂದಿಗಳು ಇಲ್ಲಿ ಮತ ಎಣಿಕೆ ಕೇಂದ್ರದಲ್ಲಿ ಕೆಲಸಗಳನ್ನು ಮಾಡ್ತಾರೆ. 135 ಜನ ಮತ ಎಣಿಕೆ ಕೇಂದ್ರದಲ್ಲಿ ಕೆಲಸಗಳನ್ನು ಮಾಡ್ತಾರೆ. ನಾಳೆ ಬೆಳಗ್ಗೆ 8 ಗಂಟೆಗೆ ಮತ ಎಣಿಕೆ ಆರಂಭ ಆಗುತ್ತೆ. ಮತದಾನ ಮುಗಿದ ನಂತರ ಇಲ್ಲಿಯೇ ತಂದು EVMಗಳನ್ನೆಲ್ಲವನ್ನು ಕೂಡ ಭದ್ರ ಮಾಡಿ ಇಡಲಾಗಿದೆ. ಸ್ಟ್ರಾಂಗ್ ರೂಮ್ ಅಂತೇಳಿ ಇಲ್ಲಿ ಸ್ಟ್ರಾಂಗ್ ರೂಮ್ನಲ್ಲಿ ಭದ್ರವಾಗಿದೆ. ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಪ್ರತಿದಿನ ಕಾಯ್ತಾ ಇದ್ದಾರೆ. ಎಲ್ಲ ಕಡೆಗಳು ಕೂಡ ಎಲ್ಲೂ ಕೂಡ ಪ್ರವೇಶ ಇಲ್ಲ. ಇದೊಂದು ಗೇಟ್ ಮಾತ್ರ ಪ್ರವೇಶಕ್ಕೆ ಅವಕಾಶ ಇರೋದು. ಇದು ಕೂಡ ಇಲ್ಲಿ ಪ್ರತಿದಿನ ಹಿರಿಯ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡ್ತಾರೆ. ಯಾರ್ಯಾರಿಗೆ ಪರ್ಮಿಷನ್ ಇದೆ, ಒಳಗಡೆ ಹೋಗೋದಕ್ಕೆ ಅಗತ್ಯತೆ ಇದೆ, ಅವರಿಗೆ ಮಾತ್ರ ಇಲ್ಲಿ ಒಳಗಡೆ ಹೋಗಲಿಕ್ಕೆ ಪರ್ಮಿಷನನ್ನು ಕೊಟ್ಟು ಉಳಿದಂತೆ ಬಿಗಿ ಭದ್ರತೆಯಲ್ಲಿ ಕಾವಲನ್ನು ಮಾಡ್ತಾ ಇದ್ದಾರೆ. ನಾಳೆ ಬೆಳಿಗ್ಗೆ 8 ಗಂಟೆಗೆ ಓಪನ್ ಆಗುತ್ತೆ, ಮತ ಎಣಿಕೆ ಆರಂಭ ಆಗುತ್ತೆ. ಎಲ್ಲರಿಗೂ ಕೂಡ ಅಭ್ಯರ್ಥಿಗಳಿಗೆ ಒಂದು ಕಾತರ. ಬೆಳಿಗ್ಗೆ 8 ಗಂಟೆ ಮತ ಎಣಿಕೆ ಪೋಸ್ಟಲ್ ವೋಟ್ ಮೊದಲು ಶುರುವಾಗುತ್ತೆ. ಆ ನಂತರದಲ್ಲಿ EVMಗಳನ್ನು ತೆರೀತಾರೆ. ಮತ ಎಣಿಕೆ ಹಂತವಾಗಿ ಶುರುವಾಗುತ್ತೆ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು 21 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಅದರಲ್ಲಿ BJP ಕಾಂಗ್ರೆಸ್ ನೇರ ಹಣಾಹಣಿ. ಎಲ್ಲ ಕಡೆಯಂತೆ ಇಲ್ಲೂ ಕೂಡ ಅದೇ ರೀತಿಯ ಹಣಾಹಣಿ ಇದೆ. ಇನ್ನು ಮತ ಎಣಿಕೆಗೆ ಕ್ಷಣಗಣನೆ ಆರಂಭ ಆಗಿದೆ. ಬೆಳಿಗ್ಗೆ 8 ಗಂಟೆಗೆ ಮತ ಎಣಿಕೆ ಆರಂಭ ಆಗುತ್ತೆ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಮತ ಎಣಿಕಾ ಕೇಂದ್ರ ಇರೋದು ಸೇಂಟ್ ಜೋಸೆಫ್ ಕಾಲೇಜಿನಲ್ಲಿ. ಇಲ್ಲಿಗಾಗಲೇ ಮತದಾನ ಮುಗಿದ ನಂತರದಲ್ಲಿ ಇಲ್ಲಿ ತಂದು ಎಲ್ಲ EVMಗಳನ್ನು ತಂದು ಇಡಲಾಗಿದೆ. ಸ್ಟ್ರಾಂಗ್ ರೂಮ್ನಲ್ಲಿ ಭದ್ರವಾಗಿ ಇಡಲಾಗಿದೆ. ಪೊಲೀಸ್ ಬಿಗಿ ಭದ್ರತೆಯನ್ನು ಮಾಡಿ ಪ್ರತಿಕ್ಷಣವೂ ಕೂಡ ಸರ್ಪಗಾವಲನ್ನು ಹಾಕಿ ರೀತಿಯಲ್ಲಿ ಕಾಯ್ತಾ ಇದ್ದಾರೆ. ನಾಳೆ ಬೆಳಿಗ್ಗೆ 8 ಗಂಟೆಗೆ ಓಪನ್ ಆಗುತ್ತೆ, ಮತ ಎಣಿಕೆ ಆರಂಭ ಆಗುತ್ತೆ. ಬಂದ ತಕ್ಷಣ ಸ್ಟ್ರಾಂಗ್ ರೂಮ್ ಓಪನ್ ಆಗಿ ಪೋಸ್ಟಲ್ ಬ್ಯಾಲೆಟನ್ನು ಮೊದಲು ಓಪನ್ ಮಾಡ್ತಾರೆ. ಆ ನಂತರದಲ್ಲಿ ಉಳಿದ EVMಗಳು ಎಲ್ಲ ಶುರುವಾಗುತ್ತೆ.
2911 ಮತಗಟ್ಟೆಗಳಲ್ಲೂ ಮತದಾನ ಆಗಿದೆ. ಅದೆಲ್ಲವೂ ಕೂಡ ಇಲ್ಲಿ ಬಂದು ಈಗ ಭದ್ರವಾಗಿ EVMನಲ್ಲಿ ಇಡಲಾಗಿದೆ. ಇಲ್ಲಿ ಬಹಳ ಕುತೂಹಲ ಇದೆ, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋಂಥದ್ದು. ಭಾಳ ಪೈಪೋಟಿಯ ನಡುವೆಯಲ್ಲಿ ಬೆಳಗ್ಗೆವರೆಗೂ ಕೂಡ ಕಾದು ನೋಡಬೇಕು. ಅಭ್ಯರ್ಥಿಗಳಿಗೂ ಕೂಡ ಕಾತರ, ನಮಗೆಲ್ಲರಿಗೂ ಕೂಡ ಕಾತರ ಇದೆ. ಇದರ ನಡುವೆಯಲ್ಲಿ ಬಿಗಿ ಭದ್ರತೆಯಲ್ಲಿ ಈ ಕೇಂದ್ರಗಳನ್ನು ಪೊಲೀಸರು ಕಾಯ್ತಾ ಇದ್ದಾರೆ. ಪ್ರತಿಕ್ಷಣವು ಬಿಸಿಲು ಮಳೆ ಏನಿದ್ರೂ ಸಹಿತ ಯಾರಿಗೂ ಕೂಡ ಇಲ್ಲಿ ಪ್ರವೇಶನ ಕೊಡದೇ ಭಾಳ ಭದ್ರವಾಗಿ ಕಾಯ್ತಾ ಇದ್ದಾರೆ. ನಾಳೆ ಕೂಡ ಅಷ್ಟೇ ಮತ ಎಣಿಕೆ ಆರಂಭದ ಸಂದರ್ಭದಲ್ಲೂ ಸಹಿತ ಪಾಸ್ ಇರೋರಿಗೆ ಮಾತ್ರ ಮತ್ತು ಮತಗಟ್ಟೆಗಳಿಗೆ ಪ್ರವೇಶ ಇರುವಂಥ ಪಾಸ್ ಇರುವಂಥವ್ರಿಗೆ ಅವರಿಗೆ ಮಾತ್ರ ಮತ ಎಣಿಕಾ ಕೇಂದ್ರಕ್ಕೆ ಒಳಗಡೆ ಬರಲಿಕ್ಕೆ ಏಜೆಂಟ್ಗಳಿರ್ತಾರೆ. ಎಣಿಕಾ ಏಜೆಂಟ್ಗಳು ಬೇರೆ ಬೇರೆ ಪಕ್ಷದವರು, ಆ ಪಕ್ಷದ ಏಜೆಂಟ್ಗಳಿಗೆ, ಇಂಡಿಪೆಂಡೆಂಟ್ ಅಭ್ಯರ್ಥಿಗಳಿಗೆ, ಉಳಿದೆಲ್ಲ ಅಭ್ಯರ್ಥಿಗಳಿಗೆ ಮತ್ತು ಮಾಧ್ಯಮದವರಿಗೆ ಇವರಿಗೆಲ್ಲ ಹೀಗೆ ಪಾಸ್ಗಳನ್ನು ಕೊಡಲಾಗಿದೆ ಎಲೆಕ್ಷನ್ ಕಮಿಷನಿಂದ. ಅವರಿಗೆ ಮಾತ್ರ ಪ್ರವೇಶ ಇರ್ತವೆ. ಉಳಿದು ಯಾರಿಗೂ ಕೂಡ ಒಳಗಡೆ ಪ್ರವೇಶ ಇರಲ್ಲ. ಬಂದಂಥವರಿಗೆ ಹೊರಗಡೆಯಲ್ಲಿ ಇಲ್ಲಿ ಕೂತ್ಕೊಳ್ಳಿಕ್ಕೆ ಒಂದಿಷ್ಟು ಜನರಿಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಬೆಳಿಗ್ಗೆ 8 ಗಂಟೆಗೆ ಮತ ಎಣಿಕೆ ಆರಂಭ ಆಗುತ್ತೆ. ನಾವು ಕೂಡ ಕಾತರದಿಂದಿದ್ದೀವಿ. ನೀವು ಕೂಡ ನೋಡ್ತಾ ಇರಿ, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋಂಥ ಈ ಒಂದು ಕುತೂಹಲದ ಕ್ಷಣವನ್ನು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಜನಾರ್ದನ ಬಾರ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.